ಹೋದಾಗ ನಾವು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆ್ಯಂಡ್ ಈ ದೇವ್ರಿನ ವಿಶೇಷತೆ ಏನು ಅಂದರೆ ನಾವು ಏನು ಬೇಡ್ಕೊಂಡು ಕೋರ್ಕೋತೀವೋ ಅದಕ್ಕೆ ಆ ದೇವ್ರಿ ಹೂವು ಕೊಡುತ್ತೆ. ಸೊ ನಾವೇನು ಬೇಡ್ಕೊಂಡಿರ್ತೀವೋ ಅದು ನೆರವೇರುತ್ತೆ ಅನ್ನೋ ಇದಕ್ಕೆ ಹೂವು. ನಮ್ಮ ಕಷ್ಟಕಾಲದಲ್ಲಿ ನಮ್ಮಮ್ಮ ಏನೇ ಇದ್ರು ದೇವಿ ಹತ್ರ ಹೋಗಿ ಹೂವು ಬೇಡುತ್ತೆ, ಅದು ನೆಕ್ಸ್ಟ್ ನಾವು ಹೋಗಿತ್ತು ನಮ್ಮ ಹೊಟ್ಟೆ ಕೊಡ್ತಾಳೆ ಬೆಟ್ಟಕ್ಕೆ. ನೆಕ್ಸ್ಟ್ ನಾವು ಬಂದಿದ್ದು ಶ್ರೀ ಕ್ಷೇತ್ರ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಕೆಳಗಡೆ ನೀವು ಪಾರ್ಕಿಂಗ್ ಎಲ್ಲ ಮಾಡ್ಕೊಳ್ಬೋದು. ಸರಿ ಬನ್ನಿ ಇವಾಗ ಬೆಟ್ಟದ ಮೇಲೆ ಹೋಗೋಣ. ನಿಮಗೆ ಬೆಟ್ಟ ಹತ್ತದ ಸುತ್ತಮುತ್ತ ಎಷ್ಟು ಗ್ರೀನರಿ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಫೋಟೋಸ್ ತಗೊಳಕ್ಕಂತೂ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಬೆಟ್ಟ ಹತ್ತುತ್ತಾ ನಿಮಗೆ ದಾರಿಯಲ್ಲಿ ಒಂದು ಚಿಕ್ಕ ಗರ್ಭಗುಡಿ ಥರ ಕಾಣಿಸುತ್ತೆ. ಸೊ ನಿಮಗೆ ಅಲ್ಲಿ ಯಾವ ದೇವರಿದೆ ಅನ್ನೋದನ್ನು ನೀವೇ ನೋಡಿ. ಇಲ್ಲಿರೋದು ಬಂದು ಆಂಜನೇಯ ಸ್ವಾಮಿ. ಇನ್ನು ನೀವು ಹಾಗೆ ಮೇಲ್ ಬಂದ್ರೆ ನಿಮ್ಗೆ ಇದು ಎಂಟ್ರೆನ್ಸ್ ಸಿಗುತ್ತೆ. ಈ ದೇವಸ್ಥಾನ ಯಾವಾಗಲೂ ಖಾಲಿನೇ ಇರುತ್ತೆ. ಆದರೆ ಶನಿವಾರ ಮಾತ್ರ ತುಂಬ ಜನ ಇರ್ತಾರೆ. ಶನಿವಾರ ಹೊತ್ತು ನಮ್ಮ ಮನೆ ದೇವರಿಗೆ ತುಂಬ ಜನ ಬರ್ತಾರೆ ಹಾಗಾಗಿ. ಆ್ಯಂಡ್ ಇನ್ನೊಂದು ಏನು ಅಂದರೆ ಯಾರೇ ಇಲ್ಲಿ ಈ ಜಾಗಕ್ಕೆ ಬಂದ್ರೂ ದೊಡ್ಡ ಬೆಟ್ಟ ಚಿಕ್ಕ ಬೆಟ್ಟ ಪಕ್ಕನೇ ಇರೋದು. ಆದರೆ ಮೊದಲು ಚಿಕ್ಕ ಬೆಟ್ಟಕ್ಕೆ ಹೋಗಿ ಆಮೇಲೆ ದೊಡ್ಡ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋ ಪದ್ಧತಿ ಇದೆ. ಇಲ್ಲಿಂದ ದೇವಸ್ಥಾನಕ್ಕೆ ಎಂಟ್ರಿ ಇದೆ. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಒಳ್ಳೆ ವ್ಯೂ ತೋರಿಸ್ತೀನಿ ಬನ್ನಿ. ಬನ್ನಿ ಗರ್ಭಗುಡಿ ಒಳಗೆ ಹೋಗೋಣ. ಸೊ ಇಲ್ಲಿ ಗುಹೆ ಥರ ಇದೆ ನಿಮಗೆ ನೋಡೋದಕ್ಕೆ. ಆ್ಯಕ್ಚುಲಿ ಅದು ಗುಹೆನೇ. ಗುಹೆ ಒಳಗಡೆನೆ ಲಕ್ಷ್ಮೀ ದೇವಿ ಮತ್ತು ವೆಂಕಟರಮಣ ಸ್ವಾಮಿ ಇರೋದು. ನಿಮಗೆ ಇನ್ನೊಂದು ಒಳ್ಳೆ ವ್ಯೂ ತೋರಿಸ್ತೀನಿ.